ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತಂದರೆ ಇಲ್ಲಿ ಕೂತ್ಕೊಂಡು ಫೋನ್ ಮಾಡಿ. ಯಾಕಂದರೆ ಅವ್ರಿಗೂ ಭಯ ಇರ್ತದೆ, ಅವಾಗ ಪ್ರತಿಯೊಬ್ಬರಿಗೂ ಭಯ ಇರ್ತದೆ. ಅದು ನಿಮಗೆ ಮುಕ್ತ ಕೊಟ್ಟಿದ್ದೀವಿ, ಮುಕ್ತ ಕೊಟ್ಬಿಟ್ಟಿದ್ದೀವಿ ಮಾರ್ಕೆಟಲ್ಲಿ. ಊಟ ಮಾತ್ರ ಸೂಪರ್ ಆಗಿದೆ. ಬಟ್ರ್ ಮಾತ್ರ ಯಾವುದೇ ಕಣಕ್ಕೂ ಚೇಂಜ್ ಮಾಡಿಬಿಡಿ. ಬಟ್ರ್ ಮಾತ್ರ ಸೂಪರ್ ಆಗಿ ಮಾಡಿದ್ದಾರೆ. ಆ ಬಟ್ರ್ ನಾನು ನೆನೆಸ್ತೀನಿ ಹೇಳಿ. ಹಾಂ, ಓಕೆನಾ? ನೋಡಿ, ನಮಗೆ ಊಟ ಮಾಡಿದ್ದಾರೆ, ಇಲ್ಲಿ ಹೇಳಿದ್ದಾರೆ. ನಮಸ್ಕಾರ ವೀಕ್ಷಕರೇ, ನಾನಿವತ್ತು ಮೆಜೆಸ್ಟಿಕ್ ಅಂಡರ್ ಪಾಸಿಂದ ಹಾದು ಮೆಜೆಸ್ಟಿಕ್ಕಿನ ಹೃದಯ ಭಾಗದಲ್ಲಿ ಬಂದು ತಲುಪಿದ್ದೀನಿ. ಇಲ್ಲಿ ಬಹುನಿರೀಕ್ಷಿತ ಮೋಸ್ಟ್ ಎಕ್ಸ್ಪೆಕ್ಟೆಡ್ GFC ಬಿರಿಯಾನಿ ಹೋಟೆಲ್ ಶಾಖೆ ಆರಂಭ ಆಗ್ತಾ ಇದೆ. ನಾವು ನೋಡೋದಕ್ಕೆ ಬಂದಿದ್ದೀವಿ. ಮೊದಲೇ ತಿಳಿಸಿದ್ರು ಕೂಡ ಕೃಷ್ಣಪ್ಪ ಅವರು ಇಲ್ಲಿಯ ವಿಜೃಂಭಣೆ, ಇಲ್ಲಿ ಯಾವ ರೀತಿ ಇನಾಗ್ರೇಷನ್ ಆಗುತ್ತೆ, ಗಗನ್ ಅವ್ರು ಏನು ಮಾಡ್ತಾರೆ, ಜನಗಳು ಯಾವ ರೀತಿ ಇದನ್ನ ಸ್ವೀಕರಿಸ್ತಾರೆ ಎಲ್ಲ ನೋಡೋಣ. ನಿಮಗೂ ತೋರಿಸ್ತೀವಿ, ಫಾಲೋ ಮಾಡಿ. ನೋಡಿ, ಈಗ ಮೆಜೆಸ್ಟಿಕ್ ಹೃದಯ ಭಾಗದಿಂದ ಬರ್ತಾ ಇದ್ದೀವಿ. ಇದು ಬಸ್ ಸ್ಟ್ಯಾಂಡ್ ಒಳಗೆ ಇಳಿದು ಮತ್ತು ರೈಲ್ವೆ ಸ್ಟೇಷನ್ 2 ಅಂಡರ್ ಪಾಸಿಂದ ನಮ್ಮ GFC. ನಮಸ್ಕಾರ. ಓಕೆ, ನೀವು ಭಾಳ ದಿನದಿಂದ ಕೇಳ್ತಾನೆ ಇದ್ರಿ. ನಮ್ಗೆ ಇದು 214ನೇ ಬ್ರಾಂಚ್. ಇದು ತುಂಬ ದಿನದಿಂದ ನೀವು ಕೇಳ್ತಾ ಇದ್ದೀರಿ ನಮ್ಮ ಮೆಜೆಸ್ಟಿಕ್ ಒಳಗೆ ನೀವು ಯಾಕೆ ಕೊಟ್ಟಿಲ್ಲ ಅಂಥೇಳಿ. ಅವ್ರು ಯಾರು ಮಾಡೋರು ನಮ್ಮ ಮೆಜೆಸ್ಟಿಕ್ಕಿಂದ ಇಲ್ಲಿ ಬಂದಿರಲಿಲ್ಲ. ಈಗ ನಾವು ಮೆಜೆಸ್ಟಿಕ್ ಒಳಗೆ ಹೃದಯ ಭಾಗದೆಲ್ಲ ಕೊಟ್ಟಿದ್ದೀವಿ ನಿಮಗೆ. ಇದು ನೀವು ರೈಲ್ವೆ ಸ್ಟೇಷನ್ ಎದುರುಗಡೆಯಿಂದ ಬಂದು, ಬಸ್ ಸ್ಟ್ಯಾಂಡ್ ಎದುರುಗಡೆಯಿಂದ ಬಂದು ಒಳಗಡೆ ಅಂಡರ್ ಪಾಸಿಂದ ನಮ್ಮ ಅಂಗಡಿ ಒಳಗೆ ಬರ್ಬೋದು. ಈ ಕಡೆ ಬಂದರೆ ಜನತಾ ಜ್ಯೂಸ್ ನೀವು ಕೇಳಿದ್ದೀರಾ, ಭಾರಿ ಫೇಮಸ್ ಅದು. ಬಟ್ ಹನುಮಂತ ದೇವಸ್ಥಾನ ಪಕ್ಕನೇ ಬರುತ್ತೆ, ಅಲ್ಲಿಂದ ನಿಮ್ಗೆ ಎಂಟ್ರಿ ಇದೆ. ನೀವು ತುಂಬ ಬೇಡಿಕೆ ಇವತ್ತು ಬಗೆಹರಿದಿದೆ ಅದು. ಬನ್ನಿ ಒಳಗಡೆ ಹೋಗೋಣ. ತುಂಬ ಜನ ಟ್ರೈನಿಂಗ್ ಮಾಡ್ತೀವಿ ಅಂತೀರಾ. ಟ್ರೈನಿಂಗ್ ಮಾಡಿ ಏನು ಮಾಡೋರಿದ್ದೀರಿ? ಬಂಡವಾಳ ಬೇಕಲ್ವಾ ಪ್ರತಿಯೊಬ್ಬರಿಗೆ? ಯಾಕೆಂದರೆ ಬ್ರ್ಯಾಂಡ್ ಆಗಿ ಬರ್ತು ಹೊರಹೊಮ್ತಾ ಇದೆ ಇದು. ಅದಕ್ಕೋಸ್ಕರ ನಿಮಗೆ ಇದು ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀವಿ. ಯಾರು ಒಂದು ತಾಲೂಕಿನಲ್ಲಿ ಒಂದೇ ಅವಕಾಶ ಇರೋದು, ಡಿಸ್ಟಿಕ್ ಒಳಗಿದ್ರೆ 3-4 ಕೊಡ್ತೀವಿ. ಈಗ ನೀವು ನಾಗಮಂಗಲ ಅಂತ ಬಂದರೆ ಒಂದೇ ಕೊಡೋಕ್ಕಾಗೋದು. ಈಗ ಶಿವಮೊಗ್ಗ ಅಂದರೆ ಶಿವಮೊಗ್ಗ ಡಿಸ್ಟಿಕ್ ಒಳಗೆ 2-3 ಕೊಡ್ಬೋದು. ನೋಡಿ, ಅದನ್ನು ನೀವು ಬನ್ನಿ. ಗಗನ್ ಬಂದಿರ? ನಿಮಗೆ ಗಗನ್ ಇದ್ದಾರೆ. ಇವರು ನಮ್ಮ ಗಗನ್ ನೋಡೇ ಇರ್ತೀರ. ಎಲ್ಲಿ ಓಪನಿಂಗ್ ಇದೆಯೋ ಅವ್ರಿಗೆಲ್ಲ ಇವ್ರನ್ನೇ ನಾವು ಕುಕ್ ಮಾಡಿ ಕರ್ಸೋದು. ಯಾಕೆಂದರೆ ತುಂಬ ಕಷ್ಟ ಆಗುತ್ತೆ ಮೇಂಟೈನ್ ಮಾಡೋಕ್ಕೆ. 2,000-3,000 ಬಿರಿಯಾನಿ ಮಾಡಬೇಕಾಗ್ತದೆ. ಇಲ್ಲಿ ನಮ್ಗೆ ಓಪನಾಗಿ ಹೇಳ್ತಾ ಇದ್ದೀನಿ, ಯಾವುದೇ ಕಸ್ಟಮರ್ಗಳು ಊಟ ತೊಗೊಂಡಾಗ ನಿಮ್ಗೇನೋ ಪ್ರಾಬ್ಲಮ್ ಆಯಿತು ಅಂದರೆ ಇದೇ ಬ್ರಾಂಚ್ ಮುಂದೆ ನಿಂತ್ಕೊಂಡು ಮಾತಾಡ್ಬೇಕು ನೀವು ನನ್ನ ಹತ್ರ ಖುದ್ದಾಗಿ. ಯಾರೇ ಗ್ರಾಹಕ ಇಲ್ಲಿ ತುಂಬ ಜನ ಈ ಥರ ಈ ಊಟ ತೊಗೊಂಡೋಗ್ಬಿಟ್ಟು ಮನೇಲಿ ಕೂತ್ಕೊಂಡು, ಸರ್ ನಾವು ಆ ಬ್ರಾಂಚ್ಗೆ ಹೋಗಿದ್ವಿ, ಈ ಬ್ರಾಂಚ್ಗೆ ಹೋಗಿದ್ದೀವಿ, ಊಟ ಚೆನ್ನಾಗಿಲ್ಲ, ಹಂಗೆ ಅಂತ ಹೇಳಿದ್ರೆ ಅದು ಸಾಧ್ಯವೇ ಇಲ್ಲ. ಅವ್ರು ಮಾಡೋದ್ರಲ್ಲಿ ತಪ್ಪಾಗುತ್ತೆ. ನಾವು ಗ್ರೇವಿನ ಇಲ್ಲಿ ಮಾಡಿ ಕಳಿಸೋದು ಡೈರೆಕ್ಟು ಹೆಡ್ ಆಫೀಸಿಂದ ಬರುತ್ತೆ ಪೂರ್ತಿ. ಇವರು ಬರೀ ರೈಸ್ ಹಾಕೋದು, ಕುಕ್ ಮಾಡೋದು ಅಷ್ಟಕ್ಕೆ ಅವಕಾಶ ಕೊಟ್ಟಿರೋದು ಇವ್ರಿಗೆ. ಕಬಾಬ್ ಇವರು ಡೈರೆಕ್ಟಾಗಿ ಕಲ್ಸ್ಕೊತಾರೆ, ಹಾಕೋತಾರೆ. ಮಿಕ್ಕಿದ್ದು ಗ್ರೇವಿ ಬೇಕಾ, ಪೌಡ್ರ್ ಬೇಕಾ, ಯಾರಿಗೇನು ಬೇಕು ಇಲ್ಲೇ ಕುತ್ಕೊಂಡು ಕೇಳಿ. ಕೊಟ್ಟಿಲ್ಲ ಅಂದರೆ ತಕ್ಷಣ ಇವ್ರಿಗೆ ನೀವು ಫೋನ್ ಮಾಡಿ ನನ್ನ ನಂಬರ್ಗೆ, ಈ ಅಂಗಡಿ ಮುಂದೆ ಇದ್ದೀನಪ್ಪ, ಈ ಥರ ಪ್ರಾಬ್ಲಮ್ ಇದೆ, ಇದು ನೀವು ಸರಿಪಡಿಸಿ ಅಂತ ಹೇಳೋದು ಗ್ರಾಹಕರೇ ನಿಮಗೆ ಬಿಟ್ಟು ವಿಚಾರ. ನಾವೇನಿದ್ರಲ್ಲಿ ಮುಚ್ಚುಮರ ಏನೂ ಮಾಡಲ್ಲ. ನಾವು ಸ್ವಚ್ಛತೆ ಕಾಪಾಡಿದ್ದೀವಿ, ಒಳ್ಳೆ ಹೈಜೆನಿಕ್ ಫುಡ್ ಕೊಟ್ಟಿದ್ದೀವಿ, ನಿಮಗೆ ನ್ಯಾಚುರಲ್ ಫುಡ್ ಕೊಟ್ಟಿದ್ದೀವಿ. ಇದನ್ನು ಇವರು ಸಾಕ್ಷಿ ತಪ್ಪದೆ ಇವ್ರು ಯಾರು ಟ್ರೈನಿಂಗ್ ಮಾಡಿದಾರೋ ಇವರು ಕಾಪಾಡಿಕೊಂಡು ಹೋಗ್ತಾರೆ ಅಂತ ನಮ್ಮ ಅಭಿಪ್ರಾಯ. ಅದ್ರ ಜೊತೆಗೆ ನಿಮ್ಮ ಸಹಕಾರ ನಮಗಿರಲಿ. ನಿಮ್ಮ ಸಹಕಾರ ಇಲ್ಲದೆ ನಾವೇನು ಮಾಡಲು ಸಾಧ್ಯವಿಲ್ಲ. ಅದಕ್ಕೆ ಮುಕ್ತ ಅವಕಾಶ ಕೊಟ್ಟಿದ್ದೀವಿ. ಯಾವ ಕಾರಣಕ್ಕೂ ಮುಚ್ಚುಮರ ಏನಿಲ್ಲ. ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತಂದರೆ ಇಲ್ಲಿ ಕೂತ್ಕೊಂಡು ಫೋನ್ ಮಾಡಿ. ಅವ್ರ ನಂಬರ್ ಕೇಳಿ, ಓನರ್ ನಂಬರ್ ಕೊಡ್ರಿ, ಫೋನ್ ನಂಬರ್ ಕೊಡ್ತಾರೆ, ಕೂತ್ಕೊಂಡು ಮಾಡಿ. ಯಾಕಂದರೆ ಅವ್ರಿಗೂ ಭಯ ಇರ್ತದೆ, ಅವಾಗ ಪ್ರತಿಯೊಬ್ಬರಿಗೂ ಭಯ ಇರ್ತದೆ.
ಅದು ನಿಮಗೆ ಮುಕ್ತ ಕೊಟ್ಟಿದ್ದೀವಿ, ಮುಕ್ತ ಕೊಟ್ಬಿಟ್ಟಿದ್ದೀವಿ ಮಾರ್ಕೆಟಲ್ಲಿ. ನಿಮ್ದು ಏನೋ ಪ್ರಾಬ್ಲಮ್ ಆದರೆ ಇಲ್ಲೇ ನಂಬರ್ ತೊಗೊಳ್ಳಿ, ಅವ್ರು ಕಾಲ್ ಮಾಡಿ ಹೇಳಿ, ಓನರ್ ಕೂಡ ನಾನು ಮಾತಾಡ್ತೀನಿ ಅಂತ ಹೇಳಿ, ಅವರು ಏನೋ ತಪ್ಪು ಮಾಡಿದ್ರೆ ನಾವು ಸರಿಪಡಿಸ್ತೀವಿ. ಕೈ ಮುಗಿದು ಕೇಳ್ತಾ ಇದ್ದೀವಿ, ನಿಮ್ಮ ಸಹಕಾರ ಎಲ್ಲರದ್ದು ಬೇಕಾಗಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಮ್ಮ ಕೃಷ್ಣಪ್ಪರು GFC ಬಿರಿಯಾನಿ ಅಂತ ಓಪನ್ ಮಾಡಿದ್ದಾರೆ ಮೆಜೆಸ್ಟಿಕ್ಕಲ್ಲಿ. ಸೂಪರಾಗಿದೆ. ಇವ್ರದ್ದು ಮೈಸೂರು ರೋಡಲ್ಲಿ ಒಂದಿದೆ, ಅಲ್ಲೂ ಸೂಪರಾಗಿದೆ. ಬಂದು ಎಲ್ಲರೂ ನಾನ್ ವೆಜ್ ಪ್ರಿಯರಿ ಮಾತ್ರ ಸೂಪರ್ ಟೇಸ್ಟ್. GFC ಬಿರಿಯಾನಿ ನಮಗೆ 2013ರಿಂದಲೂ ನಾವು ಜಿ ಕನ್ನಡದಲ್ಲೇ ಬರ್ತಾಯಿದ್ರು. ಆವಾಗಿಂದ ನಾವು ಮೈಸೂರು ರೋಡಲ್ಲಿ ಟೇಸ್ಟ್ ಮಾಡ್ತಾಯಿದ್ದೀವಿ, ಮೆಜೆಸ್ಟಿಕ್ಕಲ್ಲಿ, ಬೆಂಗಳೂರು ಹೃದಯ ಭಾಗದಲ್ಲಿ. ಮೈಸೂರು ರೋಡಲ್ಲಿ ಏನು ಟೇಸ್ಟ್ ಕೊಡ್ತಾರೆ ಅದೇ ಟೇಸ್ಟು. ನಾವು ಈಗಿನ ಟೇಸ್ಟ್ ನೋಡ್ಕೊಂಡು ಬಂದ್ವಿ, ನಾನು ನಮ್ಮ ಸ್ನೇಹಿತರು. ಈಗ ಮತ್ತೆ ಮನೆಗೆ ಒಂದೆರಡು ಪಾರ್ಸಲ್ ತಗೊಂಡು ಹೋಗ್ತೀವಿ. ಭಾಳ ಚೆನ್ನಾಗಿದೆ, ಬನ್ನಿ ಟೇಸ್ಟ್ ಮಾಡಿ. ಅವ್ರ ಬಿಸ್ನೆಸ್ಗೊಂದು ಉತ್ತೇಜನ ಕೊಡೋಣ ನಾವು. ಭಾಳ ಚೆನ್ನಾಗಿದೆ. ಥ್ಯಾಂಕ್ ಯು. ಇದು GFCದು 127ನೇ ಬ್ರಾಂಚ್ ಅಂತೆ. ತುಂಬ ಸಕ್ಸಸ್ಸಿವ್ ಇದು ಹೋಟೆಲ್ ಇದು. ಹಾಗಾಗಿ ಇಲ್ಲಿ ಮಾಡಿದ್ದು ಭಾಳ ಖುಷಿ ಆಗ್ತಾ ಇದೆ, ನಮಗೆಲ್ಲ ತಿನ್ನೋ ಅನುಕೂಲ ಸಿಕ್ಕಿದೆ ಇಲ್ಲಿ. ಸೊ ಹಾಗಾಗಿ ಇದು ಚೆನ್ನಾಗಿ ಸಕ್ಸಸ್ ಆಗಲಿ. ಊಟ ಮಾತ್ರ ಸೂಪರ್ ಆಗಿದೆ. ನಾನು ಈಗ ಮೇಲೆ ಹೋಗಿ ಊಟ ಮಾಡಿದೆ, ಕುಸ್ಕ ಚೆನ್ನಾಗಿದೆ. ಅದರಲ್ಲಿ ಸ್ವಲ್ಪ ಶಿರುವ ಕೊಡಿ, ಇನ್ನೂ ಇದಾಗುತ್ತೆ. ಬಟ್ರ್ ಮಾತ್ರ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಿಬಿಡಿ. ಬಟ್ರ್ ಮಾತ್ರ ಸೂಪರಾಗಿ ಮಾಡಿದ್ದಾರೆ. ಆ ಬಟ್ರ್ ನಾನು ನೆನೆಸ್ತೀನಿ. ಗಾಂಧಿನಗರದಲ್ಲಿ ಇದು ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಇದೊಂದು ಒಳ್ಳೆ ಓಪನ್ ಮಾಡಿದ್ದೀರಾ ಹೋಟೆಲ್ನ. ಸೊ ಮುಂದಕ್ಕೆ ಇದು ಯಶಸ್ವಿ ಆಗಲಿ, ಒಂದು ಉನ್ನತ ಸ್ಥಾನದಲ್ಲಿ ಹೋಗಲಿ ಅಂತ ಹೇಳ್ಬಿಟ್ಟು ಆಶೀರ್ವದಿಸ್ತೇನೆ. ನಮಸ್ಕಾರ ಎಲ್ಲರಿಗೂ. ಇವತ್ತು ಮುಂಚೆನೇ ತಿಳಿಸಿದಾಗೆ ಇವತ್ತು ಮೆಜೆಸ್ಟಿಕಲ್ಲಿ ಓಪನಿಂಗ್ ನಡೀತಾ ಇದೆ GFC. ಸೊ ಆಲ್ಮೋಸ್ಟ್ ಬಿರಿಯಾನೀಸ್ ಎಲ್ಲ ಮಾಡಿಬಿಟ್ಟಿದ್ದೀವಿ. ಬಿರಿಯಾನೀಸ್ ಎಲ್ಲ ಆಗ್ತಾಯಿದೆ. ಶಾರ್ಟ್ ಟೈಮಲ್ಲಿ ಚಿಲ್ಲಿ ಚಿಕನ್ ತುಂಬ ಬೇಗ ಆಗುತ್ತೆ. ಅದು ಹೇಗೆ ಮಾಡೋದು ಅಂತೆಲ್ಲ ನಿಮ್ಗೆ ತೋರಿಸ್ತೀನಿ. ಸ್ಟವ್ ಅಂಟಿಸಿದ್ದೀನಿ ನಾನು. ಒಂದು 200 ml ಆಯಿಲ್ ಹಾಕ್ತಾಯಿದ್ದೀನಿ. 300 ml 200 ml ಆಯಿಲ್ ಸರ್. 200 ml ನೋಡಿ. ಹೆಲ್ಪಿಂಗ್ ನಿಮ್ಮ ಹೆಸರು? ರವಿ ಅವರು ಗಗನ್ ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಎಣ್ಣೆ ಕಾದ ತಕ್ಷಣ ಒಂದು 300 ಗ್ರಾಮ್ ಮೆಣಸಿನ್ಕಾಯಿ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ ತರ್ತರಿಯಾಗಿ ರುಬ್ಬಿರೋ ಮೆಣಸಿನ್ಕಾಯಿ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನು ಆಲ್ಮೋಸ್ಟ್ 2.5 years ಹಿಂದೆ GFCಗೆ ಫಸ್ಟ್ ಟೈಮ್ ಹೋಗಿದ್ದು. ಆವಾಗ ಫಸ್ಟ್ ದಿವಸನೇ ಮಂಜಣ್ಣ ಅಂದರೆ ಕೃಷ್ಣಪ್ಪ ಅಂಕಲ್ ಮಗ ಮಂಜಣ್ಣ ಅಂತ, ಮಂಜುನಾಥ್ ಅಂತ, ಮಂಜಣ್ಣ ಬಂದು ಈ ರೆಸಿಪಿ ನನಗೆ ಹೇಳ್ಕೊಟ್ಟಿದ್ದು. ಫಸ್ಟ್ ದಿವಸನೇ ನನಗೆ ಈ ರೆಸಿಪಿ ಹೇಳ್ಕೊಟ್ಟಿದ್ದು. ಅದೇ ರೆಸಿಪಿನ ನಾನು ಮೆಜೆಸ್ಟಿಕ್ಕಲ್ಲಿ ಇವತ್ತು ಮಾಡ್ತಾ ಇದ್ದೀನಿ. ಚಿಲ್ಲಿ ಚಿಕನ್ ಮಾಡ್ತಾ ಅವ್ರು ನೆನಪಾದ್ರು, ಅದಕ್ಕೋಸ್ಕರ ಹೇಳಿದೆ. ಫಸ್ಟ್ ರೆಸಿಪಿ ಕಲ್ತಿರೋದು ಇವತ್ತು ಮೆಜೆಸ್ಟಿಕ್ಕಲ್ಲಿ ಮನೆ ಬಾಡಿಯೂಟಕ್ಕೆ ತೋರಿಸ್ತಾ ಇದ್ದಾರೆ ಗಗನ್ ಅವರು. ಸೊ ಮಾಲೀಕರು ಇಲ್ಲೇ ಇದ್ದಾರೆ, ಅವ್ರ ಸೂಪರ್ವಿಷನಲ್ಲಿ ಗಗನ್ ಅವರು ಚಿಲ್ಲಿ ಚಿಕನ್. ಮೀನಾಕ್ಷಿ ಮೇಡಮ್ ಇದ್ದಾರೆ. ಹಂಗೆ ಮೆಣಸಿನ್ಕಾಯಿ ಘಾಟ್ ಹೊಡಿತಾ ಇದೆ. ಈ ಮೆಣಸಿನ ತುಂಬ ಪೇಸ್ಟ್ ಮಾಡ್ಬೋದು, ಫೈನ್ ಪೇಸ್ಟ್ ಆಗಬಾರ್ದು, ತರಿಯಾಗಿ ರುಬ್ಕೋಬೇಕು. ಆದಷ್ಟು ತರಿಯಾಗಿ ರುಬ್ಕೊಳ್ಳಿ. ಸರಿ, ಮೆಣಸಿಗೆಲ್ಲ ನೋಡಿ ಆಯಿಲ್ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನೆಕ್ಸ್ಟ್ ಒಂದು 300 ml ನೀರು ಸೇರಿಸ್ಕೊಳ್ಳೋಣ ಇದಕ್ಕೆ. ಓಕೆ. ಇದು ಒಂದು ಸ್ವಲ್ಪ ಕುದಿ ಬಂದ ತಕ್ಷಣ ಉಪ್ಪು, ಅರಿಶಿನ ಎಲ್ಲ ಸೇರಿಸ್ಕೊಂಡು ಕೊನೆದಾಗ ಚಿಕನ್ ಹಾಕಿ ಬೇಯಿಸೋಣ. ನಾವು 2 kg ಚಿಲ್ಲಿ ಚಿಕನ್ ಮಾಡ್ತಾ ಇರೋದ್ರಿಂದ 1 ಸ್ಪೂನ್ ಉಪ್ಪು ಹಾಕ್ತಾ ಇದೀನಿ. 1 ಸ್ಪೂನ್ ಉಪ್ಪು ಸಾಕಾಗುತ್ತೆ. ಒಂದು 1/4 ಟೀ ಸ್ಪೂನ್ ಅರಿಶಿನ ಹಾಕೋಣ. ಬ್ಯಾಚುಲರ್ಸ್ಗೆಲ್ಲ ತುಂಬ ಅನುಕೂಲ ಅಲ್ಲ? ತುಂಬ ಅನುಕೂಲ ಆಗುತ್ತೆ ಸರ್. ಅಣ್ಣ ಹೇಳ್ಕೊಟ್ಮೇಲೆ ಮಂಜಣ್ಣ ನಾನು ಕೂಡ ಮನೇಲಿ ಟ್ರೈ ಮಾಡಿದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ. ಎಸ್ಪೆಷಲಿ ವೈಟ್ ರೈಸ್ ರಸಮ್ ತಿನ್ನುವಾಗ ಇದೊಂದು 2 ಪೀಸ್ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. 50 ml ಅಷ್ಟು ವೆನಿಗರ್ ಹಾಕ್ತಾ ಇದ್ದೀನಿ. 250 ml ವೆನಿಗರ್. 50 ml ಇದೆಲ್ಲ ಕುದೀತಾ ಇದೆ. ಇವಾಗ ಚಿಕನ್ ಹಾಕೋ ಟೈಮ್ ಬಂತು. ಚಿಕನ್ ಹಾಕೋಣ. ಬೋನ್ ಇರಬೇಕು ಯಾವಾಗಲೂ ಚಿಕನಲ್ಲಿ. ಬೋನ್ ಇದ್ರೆ ತುಂಬ ಚೆನ್ನಾಗಿರುತ್ತೆ. ಮೋಸ್ಟ್ ಎಕ್ಸ್ಪೆಕ್ಟೆಡ್ ಅಂಡ್ ಅವೈಟೆಡ್ ಹೋಟೆಲ್ GFC ಬಿರಿಯಾನಿ ಮೆಜೆಸ್ಟಿಕ್ ಬ್ರಾಂಚು ಇವತ್ತು ಶುರು ಆಗ್ತಾ ಇದೆ. ಹಾರ್ಟ್ ಆಫ್ ನಾಟ್ ಓನ್ಲಿ ಬೆಂಗಳೂರು, ಕರ್ನಾಟಕದ ಮೋಸ್ಟ್ ಕ್ರೌಡೆಡ್ ಏರಿಯಾ ಅನ್ಬೋದು. ಆಮೇಲೆ ಇಲ್ಲಿ ಅಷ್ಟು ಬಿಸ್ನೆಸ್ ವ್ಯಾಪಾರದ ಒಂದು ಕೇಂದ್ರ.
ಕಾರ್ನ್ಫ್ಲೋರ್ ಹಾಕಿ ಮಿಕ್ಸ್ ಮಾಡಿಕೊಂಡು ಜಸ್ಟ್ 5 ಇಂಗ್ರೀಡಿಯೆಂಟ್ಸ್ ಇದ್ರೆ ಸಾಕು. ಇದು ಅಥೆಂಟಿಕ್ GFC ಚಿಲ್ಲಿ ಚಿಕನ್. ಅಲ್ಲಿ ಹೇಗೆ ಮಾಡುತ್ತೆ ಅದೇ GFC ಚಿಲ್ಲಿ ಚಿಕನ್. ಕಾರ್ನ್ಫ್ಲೋರಿಂದ ಏನು ಬೆನಿಫಿಟ್ ಸರ್? ಕಾರ್ನ್ಫ್ಲೋರ್ ಆಗೋದ್ರೆ ಇವಾಗ ನೋಡಿ ನೀರು ಥರ ಇದೆ ನಿಮಗೆ, ತುಂಬ ತಿಕ್ಕಾಗಿ ಬರುತ್ತೆ, ಒಳ್ಳೆ ಕ್ರೀಮಿ ಟೆಕ್ಸ್ಚರಲ್ಲಿ ಬರುತ್ತೆ. ಓಕೆ ಓಕೆ, ದಟ್ ಈಸ್ ದ ರೀಸನ್. ಕಾರ್ನ್ಫ್ಲೋರ್ ಹೆಲ್ದಿ ಅಲ್ಲ? ಹೆಲ್ದಿ. ಮೈದಾಗಿಂತ ಕಾರ್ನ್ಫ್ಲೋರ್ ಹೆಲ್ದಿ. ಹಾಂ, ಮೈದಾಕ್ಕಿಂತ ಪ್ರಿಫರ್ಡ್ ಕಾರ್ನ್ಫ್ಲೋರ್. ಸರ್ ಚಿಲ್ಲಿ ಚಿಕನ್ ರೆಡಿ ಇದೆ, ಡಿಶ್ ಔಟ್ ಮಾಡ್ತಾ ಇದ್ದೀನಿ ಇವಾಗ. ಓಕೆ ಓಕೆ, ಸೂಪರ್. ಡಿಶ್ ಔಟ್. ಇದನ್ನು ಯಾವ್ದು ಬೇಕಾದ್ರೂ ತಿನ್ಬೋದು ನೀವು. ಚಪಾತಿ ಜೊತೆ ತಿನ್ಬೋದು, ವೈಟ್ ರೈಸ್ ಜೊತೆ ತಿನ್ಬೋದು. ನನ್ನ ಸಜೆಷನ್ನು ವೈಟ್ ರೈಸ್ಗೆ ರಸಮ್ ಇರುತ್ತೆ, ಅದ್ರ ಜೊತೆ 2 ಪೀಸ್ ಏನೋ ತುಂಬ ಚೆನ್ನಾಗಿರುತ್ತೆ. ಎಸ್ಪೆಷಲಿ ಈ ವೆದರ್ಗೆ ಸರಿ ಹೋಗುತ್ತೆ, ಮಳೆ ಬರೋ ಟೈಮಲ್ಲೆಲ್ಲ. ಸೊ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು. ಎಲ್ಲರೂ ಬ್ಯುಸಿ ಇದ್ದಾರೆ, ಸೊ ಅದಕ್ಕೋಸ್ಕರ ನಾನೇ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿರುತ್ತೆ ಅಂತ. ಜ್ಯೂಸ್ ಇದೆ ಒಳಗಡೆ, ತುಂಬ ಚೆನ್ನಾಗಿದೆ. ಸಾಸ್ ಜೊತೆ ಡಿಪ್ ಮಾಡಿಕೊಂಡು ತುಂಬ ಚೆನ್ನಾಗಿರುತ್ತೆ, ಸೂಪರ್ ಆಗಿರುತ್ತೆ. ತುಂಬ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಓಕೆ, ಮಾಲೀಕರಾದ ಮೀನಾಕ್ಷಿ ಮೇಡಮ್ ಇದ್ದಾರೆ. ಮೇಡಮ್, ಇವತ್ತು ಇದು ಒಂದು ಮೋಸ್ಟ್ ಕ್ರೌಡೆಡ್ ಏರಿಯಾ ಆಫ್ ಕರ್ನಾಟಕ ಅನ್ಬೋದು. ಇಲ್ಲಿ ಒಂದು ಯಾವುದೇ ಹೋಟೆಲ್ ಸ್ಟಾರ್ಟ್ ಮಾಡಬೇಕಂದ್ರೆ ಒಂದು ಧೈರ್ಯ ಬೇಕು. ಇನ್ನು GFC ತಂದಿದ್ದೀರಾ, ಇದರ ಒಂದು ಮೂಲ ಕಾರಣ ಯಾವ ರೀತಿ ನಿಮಗೆ ಇದು ಒಂದು ಐಡಿಯಾ ಬಂತು ಹೇಳಿ ಮೇಡಮ್. ಎಲ್ರಿಗೂ ನಮಸ್ಕಾರ. ನಾವು ಮೆಜೆಸ್ಟಿಕ್ಕಲ್ಲೇ ಯಾಕೆ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದ್ವಿ ಅಂದರೆ, GFC ಬ್ರ್ಯಾಂಡು ಕರ್ನಾಟಕದಲ್ಲೇ ತುಂಬ ಫೇಮಸ್ಸು. ಕೃಷ್ಣಪ್ಪ ಸರ್ ಕೂಡ ತುಂಬ ಫೇಮಸ್ಸು. ಅವ್ರದ್ದು ಪ್ರಾಡಕ್ಟ್ಗಳು ಗರಂ ಮಸಾಲ, ಗ್ರೇವಿ, ಕಬಾಬ್ ಪೌಡರ್ ಎಲ್ಲದೂ ತುಂಬ ಫೇಮಸ್ಸು. ನನ್ನ ಫ್ರೆಂಡ್ ಒಬ್ಬರು ಹೀಗೆ ಓಪನ್ ಮಾಡಿದ್ದಾರೆ, ನಾವು ಅವರನ್ನು ಅಪ್ರೋಚ್ ಮಾಡಿದ್ವಿ. ಅವರು ಕೂಡ ಹೇಳಿದರು. ಆಮೇಲೆ ಕೃಷ್ಣಪ್ಪ ಸರ್ನು ಮೀಟ್ ಮಾಡಿ ಅವರಿಗೂ ಹೇಳಿದ್ವಿ. ಅವರಿಗೆ ತುಂಬ ಖುಷಿ ಆಯಿತು ಇಲ್ಲಿ ಓಪನ್ ಮಾಡ್ತಿದ್ದೀವಿ ಅಂತ ಹೇಳಿ. ಅವರ ಸಹಕಾರದಿಂದ ನಾವು ಇಷ್ಟು ದೊಡ್ಡ ಈ ಫ್ಲೋಟಿಂಗ್ ಏರಿಯಾದಲ್ಲಿ ಆದಂಥ ಮೆಜೆಸ್ಟಿಕ್ ಅಂತ ಇದರಲ್ಲಿ ನಾವು ಓಪನ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಯಿತು. ನಾನು ಇದನ್ನು ಪಾರ್ಟ್ನರ್ಶಿಪ್ ಮೇಲೆ ಮಾಡ್ತಾಯಿದ್ದೀನಿ. ನನ್ನ ಪಾರ್ಟ್ನರ್ ಅನಿವಾರ್ಯ ಕಾರಣಗಳಿಂದ ಬಂದಿಲ್ಲ, ಅವ್ರ ಹಸ್ಬೆಂಡ್ ಇಲ್ಲಿದ್ದಾರೆ, ಶ್ರೀನಿಧಿ ಅಂತ ಹೇಳಿ. ಎಲ್ರಿಗೂ ನಮಸ್ಕಾರ. ಸೊ ಒರಿಜಿನಲ್ ಬ್ರ್ಯಾಂಚಲ್ಲಿ ನಿಮಗೆ ಏನೇ ಟೇಸ್ಟ್ ಇದ್ರೂ ಅದೇ ಟೇಸ್ಟ್ ಇದಿರುತ್ತೆ. ಇಲ್ಲಿರ್ತಕ್ಕಂಥ ಜನಸಂಖ್ಯೆಗೆ ತುಂಬ ದೊಡ್ಡ ಪ್ರಮಾಣದಲ್ಲಿ ನಾವು ಈ ಒಂದು ಬಿಲ್ಡಿಂಗು 4 ಅಂತಸ್ತಿನ ಬಿಲ್ಡಿಂಗಲ್ಲಿ ಮಾಡಿದ್ದೀವಿ GFCಯನ್ನು. ದಯವಿಟ್ಟು ಎಲ್ಲರೂ ಸಹಕರಿಸಿ ಬನ್ನಿ. ಸಾರ್ ಅವರು ಎಲ್ಲ ಅಡುಗೆ ಭಟ್ರನ್ನ ಇವರಿಗೆಲ್ಲ ಟ್ರೈನಿಂಗ್ ಕೊಟ್ಬಿಟ್ಟು ಪ್ರತಿಯೊಬ್ಬ ಬಿಸ್ನೆಸ್ ಮ್ಯಾನ್ಗೂ ಅವರು ಒಳ್ಳೆ ದಾರಿ ತೋರಿಸ್ತಾ ಇದ್ದಾರೆ. ಬದುಕಿನ ದಾರಿ ತೋರಿಸಿ ಅವರು ಒಳ್ಳೆ ಉಪಕಾರ ಮಾಡ್ತಾ ಇದ್ದಾರೆ. ಕೃಷ್ಣಪ್ಪ ಸಾರು ಒಳ್ಳೆ ಅನ್ನದಾತೋ ಸುಖೀ ಭವ. ಅವರೆಲ್ಲ ಚೆನ್ನಾಗಿರಲಿ, ನಮ್ಮ ಮಕ್ಕಳು ಎಲ್ಲರೂ ಚೆನ್ನಾಗಿರಲಿ. ಇಲ್ಲಿ ಸರ್ವಿಸ್ ಕೊಡ್ತಾ ಇದ್ದೀರಾ? ಅವರೇ ಬಂದು ತಿಂತಾ ಇದ್ದಾರಾ? ಓಕೆ, ಇನ್ನೂ ಲೇಟ್ ಇನ್ನೂ ಇವತ್ತೇ ಓಪನ್ ಅಲ್ವಾ? ಎಲ್ಲ ಕೊಡ್ತಾರೆ, ಸರ್ವಿಸ್ ಕೊಡ್ತಾರೆ, ಖಂಡಿತ ಸರ್ವಿಸ್ ಕೊಡ್ತಾರೆ. ಏನು ಸರ್, ಏನು ಸಮಾಚಾರ? ನೋಡಿ ಲೇಡೀಸವರು ಇವರು ಅಲ್ಲೇ 4-5 ಜನ ಬಂದುಬಿಟ್ಟಿದ್ದಾರೆ ಅಲ್ಲೇ ಆಲ್ರೆಡಿ. ಲೇಡೀಸ್ನಾಗೆ ತುಂಬ ಬರ್ತಾ ಇದ್ದಾರೆ, ಅದೇನಂತ ಗೊತ್ತಾಯ್ತಲ್ಲ. ಅವರೇ ತುಂಬ ಹಚ್ಕೊಂಡ್ಬಿಟ್ಟಿದ್ದಾರೆ ಅಂತ ಕಾಣುತ್ತೆ GFCನ. ಈ ಹೃದಯ ಭಾಗದಲ್ಲಿ ಇವರು ಮಾಡಿದ್ದಾರೆ. ಜೊತೆಗೆ ಇದು ತುಂಬ ಬಂಡವಾಳ ಬಿಡಿ, ಹೆಚ್ಚು ಕಮ್ಮಿ ಒಂದು 25 ಲಕ್ಷ ಮೇಲಾಗಿ ಹೋಗಿದೆ. ನಾವಂತೂ ಧೈರ್ಯ ಮಾಡಿ ಇವ್ರು ಕೊಟ್ಟಿದ್ದೀವಿ, ನಡೆಸ್ತಾರೆ. ಯಾಕೆಂದರೆ ತುಂಬ ಕಷ್ಟ ಇಲ್ಲಿ, ಬಾಡಿಗೆ ಮತ್ತೊಂದು ಎಲ್ಲನೂ ತುಂಬ ದುಬಾರಿನೇ ಇರ್ತದೆ. ಅದಕ್ಕೋಸ್ಕರ ಅವರು ದೊಡ್ಡ ಮನಸ್ಸು ಮಾಡಿ ನಾವು ಮಾಡ್ತೀವಿ ಬಿಡ್ರಿ, ನಿಮ್ಮ GFC ಬ್ರ್ಯಾಂಡ್ ಇದೆ, ಯಾಕೆ ನಾವೇನು ಎದುರ್ಕೊಳ್ಳೋ ಮಾತಿಲ್ಲ ಅಂತ ಹೇಳಿದ್ದಾರೆ. ಖಂಡಿತ ಅವರು ಮೇಂಟೈನ್ ಮಾಡಿ ಈ GFCನ ಮುನ್ನಡೆಸ್ತಾರೆ ಅನ್ನೋ ಭಾವನೆ ನಂದು ಖಂಡಿತ ಇದೆ. ಇಲ್ಲಿ ತನಕ ನಾನು 8 ವರ್ಷದಿಂದ 500 ಜನಕ್ಕೆ ಕಲಿಸ್ಕೊಟ್ಟಿದ್ದೀನಿ ಫ್ರೀಯಾಗಿ. ನಮಗೆ ಹೋಟ್ಲು ಮಾಡೋರು ಬರೀ 100 ಜನ, ಇನ್ನು 400 ಜನ ಎಲ್ಲೋದ್ರು ಅಂತ ಗೊತ್ತಿಲ್ಲ. ಜನಕ್ಕೆ ಏನು ಮಾಡಿದ್ರು ನಾವು ತೃಪ್ತಿಪಡಿಸೋಕ್ಕೆ ಸಾಧ್ಯವಿಲ್ಲ. ಈಗ ಪ್ರತಿಯೊಬ್ಬರಿಗೆ ಏನು ಮಾಡಿದ್ದೀವಿ ಅಂದರೆ, ಅವರು 10,000 ಒಂದು ತಿಂಗಳು ಕಟ್ಟಿ ಫೀಸ್ ಕಟ್ಟಿರಬೇಕು. ಎಲ್ಲಿ ಬಂದು ಜಾಗ ನೋಡ್ತೀವೋ ಅದಕ್ಕೆ 20,000 ಕಟ್ಟಬೇಕು. ಅಂಥದ್ರು 30,000 ಮಾಡಿದ್ದೀವಿ. 30,000 30 ಜನ ಬುಕ್ಕಿಂಗ್ ಆಗವ್ರೆ. ಏನು ಹೇಳೋದಕ್ಕೆ ನಾವು 10,000 ಫೀಸ್ ಕಟ್ಟೋದು, ಅಲ್ಲೇ 10 ಜನ ಊಟಾಗಿದ್ದಾರೆ ಕಲ್ತ್ಕೊಂಡು ಒಳ್ಳೆ ಸಂಬಳ ಕೊಂಡೋಗೋದು. 20,000 30,000 ಸಂಬಳ ಕೊಟ್ಬಿಡೋದು. ಯಾಕ್ರಿ ಫೀಸ್ ಮಾಡಿದ್ರೆ ಕೆಲವರು ಕೇಳ್ತಾರೆ. 6 ವರ್ಷ ಫ್ರೀ ಕಲಿಸ್ಕೊಟ್ಟಿದ್ದೀನಿ ನಾನು. ಇಲ್ಲಿ ತನಕ 500 ಜನ 105 ಜನ ಹೋಟ್ಲು ಮಾಡಿರೋದು. 100 ಜನ ಹೋಟ್ಲು ಮಾಡಿರೋಲ್ಲ, 50 ಜನ ಸೂಪರ್. ಅವರು ಹೆಡ್ ಆಫೀಸ್ ಸಮ ಇದ್ದಾರೆ ಹೆಚ್ಚು ಕಮ್ಮಿ.
ಇವ್ರಿಗಂತೂ ಒಳ್ಳೆ ಹೃದಯ ಭಾಗದಲ್ಲಿ ಒಂದು ಹೋಟ್ಲ್ ಕೊಟ್ಟಿದ್ದೀವಿ. ಇವರು ನಮ್ಮ ಹೆಸರು ಉಳಿಸ್ತೀರಾ ಗ್ಯಾರಂಟಿ? ಖಂಡಿತ ಉಳಿಸ್ಬೇಕು. ನೀವು ಯಾವ ಕಾರಣಕ್ಕೂ ಯಾವುದೇ ಗ್ರಾಹಕರು ಊಟ ತಿಂಡಿ ಹೆಚ್ಚು ಕಮ್ಮಿ ಇದ್ರೆ ನಾನು ಹೇಳ್ಬಿಟ್ಟಿದ್ದೀನಿ. ಅಲ್ಲಿ ಮುಕ್ತ ನಿಂತ್ಕೊಂಡು ಫೋನ್ ಮಾಡಿ ನಮ್ಗೆ ಹೇಳಿ ಅಂತ ಹೇಳಿದ್ದೀವಿ. ಮಾಡ್ತೀರಾ? ನಮ್ಮ ಇದನ್ನು GFCನ ಮುನ್ನಡೆಸ್ತೀರಾ? ಏನು ಈ ಬ್ರ್ಯಾಂಡಲ್ಲಿ ಏನಿದೆ ನಿಮಗೆ? ಟೇಸ್ಟಿಂಗ್ ಇಲ್ಲ, ಕೆಮಿಕಲ್ ಇಲ್ಲ, ಸೈಡ್ ಎಫೆಕ್ಟ್ ಇಲ್ಲ, ಏನು ನ್ಯಾಚುರಲಾಗಿ ಮಾಡಿದ್ದೀವಿ. ನಮ್ಮ ಹೆಡ್ ಆಫೀಸಲ್ಲಿ ಇವತ್ತು ನಾವು ಅರ್ಧ ಗಂಟೆ ಅಲ್ಲ 1 ಗಂಟೆ ಟೈಮ್ ಕಾದ್ರೂ ನಾವು ಮಾಡಿಕೊಟ್ಟು ಬಿರಿಯಾನಿ ತೊಗೊಂಡೋಗೋ ಕಸ್ಟಮರ್ ಅವರೇ. ನಮಗೆ ಬೇಜಾರು ಅನ್ನಿಸ್ತದೆ. ಆ ಮರನಡಿ ಕೂತೇ ಬಿಡ್ತಾರೆ, ಈ ಮಟನ್ ಬಿರಿಯಾನಿ ಇಲ್ಲ ಅವರು ಆಗೋಯ್ತಾ ಮಟನ್ ಬಿರಿಯಾನಿ ನೀವು ಮಾಡಿಕೊಡಿ ಅಂತಾರೆ ಅವರು. ನಾವು ವೆಯ್ಟ್ ಮಾಡ್ತೀವಿ, ನೀವು ಅಡುಗೆ ಮಾಡಿಕೊಟ್ಬಿಡಿ ಅಪ್ಪ. ಅರ್ಧ ಗಂಟೆ ಆದ ನಾವು ಎಲ್ಲೋ ದೂರದಿಂದ ಬಂದಿದ್ದೀವಿ. ಅಲ್ಲಿಗೆ ಗ್ರಾಹಕರು ನಮ್ಮ ಮೇಲೆ ಏನು ನಂಬಿಕೆ ಇಟ್ಕೊಂಡಿರೋದು ಮುಖ್ಯ. ಜನ ಅಲ್ಲಿ ಹೇಳ್ತಾರೆ ನೀವೇನು ಮಾಡಿದ್ದೀರಾ ಮಾಡಿಲ್ಲ ಅಂತೇಳಿ. ನೋಡಿ ಮೈಸೂರಿನಲ್ಲಿ 1 ಪೀಸ್ ಕಮ್ಮಿ ಇರೋದಕ್ಕೆ ಕಮೆಂಟ್ ಹಾಕವ್ರೆ. ಈ ಥರ ನೀವು ಪೀಸ್ ಕಮ್ಮಿ ಕೊಟ್ಟಿದ್ದೀರಂತೆ. ನೀವು ಗ್ರಾಹಕರೇ ನೀವು ಆ ಥರ ಕಂಪ್ಲೇಂಟ್ ಮಾಡಿದ್ದೀರಾ, ಅದನ್ನು ಹೇಳಿದ್ದೀನಿ. ಅವ್ರ ಅಂಗಡಿ ಹತ್ರ ಹೋಗಿ ಮುಂದೆ ನಿಂತ್ಕೊಂಡು ನಮ್ಗೆ ಈ ಥರ ತೊಂದರೆ ಆಗಿದೆ ಅಂತೇಳಿ ಫೋನ್ ಮಾಡೋದನ್ನ ದಯವಿಟ್ಟು ಕಲ್ತ್ಕೊಳ್ಳಿ. ನಾವು ಅದನ್ನೇ ಓಪನ್ ಆಗಿ ಹೇಳ್ತಾ ಇರೋದು. ಯಾವ ಕಸ್ಟಮರ್ಗೂ ಮುಚ್ಚುಮರೆ ಇಲ್ಲ. ನಿಮ್ಗೆ ಏನು ತೊಂದರೆ ಆಗಿದೆ ನನಗೆ ಕಾಲ್ ಮಾಡಿ ಹೇಳಿ. ನಾನು ನಿಮ್ಗೆ 24 ಗಂಟೆ ಕಾಲ್ ಫಿಟ್ ಮಾಡ್ತೀನಿ. ನಿಮ್ಮ ಏನೇ ಬಗೆಹರಿಸ್ತಿದ್ರು ನಾನು ಬಗೆಹರಿಸ್ತೀನಿ. ಹೇಳಿ. ಹಾಂ ಓಕೆನಾ? ನೋಡಿ ನಮಗೆ ಊಟ ಮಾಡಿದ್ದಾರೆ, ಇಲ್ಲಿ ಹೇಳಿದ್ದಾರೆ. ಹಾಂ ಇದೇ ಥರ ಏನು ಗ್ರಾಹಕರು ಹೇಳಿದಾರೋ ಅದನ್ನು ಮೇಂಟೈನ್ ಮಾಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದು. ನೀವೇ ನೋಡ್ತಾ ಇದ್ದೀರಾ, ಜನಸಾಗರ ಭಾಳ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಕುಕ್ಕು. ಎಲ್ಲರಿಗೂ ಬಂದು ಇಲ್ಲಿ ಒಂದ್ಸತಿ ತಿನ್ಬೇಕನ್ನೋ ವಿನಂತಿ. ಕರ್ನಾಟಕದಲ್ಲಿ ಯಾಕೆ ನೀವು ಫೇಮಸ್ ಆಗಿದ್ದೀರಾ ಅಂದರೆ ಲೋಕಲ್ ಲ್ಯಾಂಗ್ವೇಜಲ್ಲಿ ಹೆಣ್ಮಕ್ಳಿಗೆ ಅಮ್ಮ ನೀವು ಹಿಂಗೆ ಮಾಡಬೇಡ್ರಿ, ಉರಿ ಕಡಿಮೆ ಇಟ್ಕೊಳ್ರಿ, ಜಾಸ್ತಿ ಇಟ್ಕೊಳ್ರಿ, ಮಸಾಲೆ ಇಷ್ಟೇ ಹಾಕ್ರಿ, ಇಷ್ಟೇ ಬೇಯಿಸ್ರಿ. ಹೌದು, ಹೇಳೋ ಟಿಪ್ಸ್ ಇದೆಯಲ್ಲ ತುಂಬ ಜನ ಖುಷಿ ಆಗ್ತದೆ. ಮತ್ತೆ ಅದು ಕಲ್ತ್ಕೊಂತಾರೆ. ಯೂಸ್ ಮಾಡಲ್ಲ, ಬರೀ ಕನ್ನಡ. ನಾವು ಓದಿಲ್ಲ ಸರ್, ನಾವು ಅಷ್ಟೇ ನೀವು ಆಡು ಭಾಷೆ ಫೇಮಸ್ ಆಗಿದೆ ಅಲ್ಲ. ನೀವು ಆಡು ಭಾಷೆಯಲ್ಲಿ ಏನು ಹೇಳ್ತೀರಾ ಅದು ನಮ್ಗೆ ಭಾಳ ಜನ ಖುಷಿ, ನಮಗೂ ನೋಡೋಕೆ. ಹೌದು, ಅದು ನಿಮಗೆ ನೀವು ನಾನು ಮಾತಾಡ್ತಾರೆ ನೀವು ಪಿಕ್ಚರಲ್ಲಿ ಸ್ಟೋರಿ ಬಂದಂಗೆ ಇರ್ತದೆ. ನೀವು ತಮಿಳ್ನಾಡಲ್ಲಿ ಎಷ್ಟೋ ಜನ ಕಣ್ಣಲ್ಲಿ ನೀರಾಕು ಕೈ ಮುಗಿದು ಹೇಳ್ಬಿಟ್ಟವ್ರೆ ನಮಗೆ ಬಿರಿಯಾನಿ ತಮಿಳ್ನಾಡಲ್ಲಿ ತಗೊಳ್ಳಲು ಸಾಧ್ಯವಿಲ್ಲ. 100 ರೂಪಾಯಿ 200 250 ರೂಪಾಯಿ ಬಿರಿಯಾನಿ. ನೀವು ಹೋಗಿ ನೋಡಿ ಗೊತ್ತಾಯ್ತದೆ. ಇವತ್ತು ನೀವು ಮನೇಲಿ ಮಾಡೋಂಗೆ ನಾವು ಕಲಿಸ್ಕೊಟ್ಟಿದ್ದೀರಿ, ನಮ್ಗೆ ಎಷ್ಟು ಈಸಿ ಮಾಡಿಕೊಟ್ಟಿದ್ದೀರಿ. ಅಟ್ಲೀಸ್ಟ್ ಮನೇಲಿರೋ ಪದಾರ್ಥ ತೊಗೊಂಡು ನಾವು ಬಿರಿಯಾನಿ ನಿಮ್ಮ ಪೌಡ್ರ್ ಇದ್ದರೆ ಬಿರಿಯಾನಿ ಮಾಡಿ ಎಂಜಾಯ್ ಮಾಡ್ತೀವಿ ಅಂತ ನಾನು ದಿನಕ್ಕೆ 100 ಕರೆ ಬರ್ತವೆ. ಸರಿ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.